ಎಲ್ಲ ಕಾಂಗ್ರೆಸ್ ಅಜ್ಜರ ಇನ್ನೂ ಬಂದು ನಿಮ್ ಕೈ ಅನ್ನೋರು ಇವ್ರ ಕೈ ಅನ್ನೋದ ಬೇಕಾಯ್ತಿಲ್ಲ ಅಲ್ರಿ ಇಲ್ಲಿ ಎಂದಾರ ಬಿಜೆಪಿ ಸರ್ಕಾರ ಮಾಡೈತಾ ಅಲ್ಪಸಂಖ್ಯಾತರು ಕೊಡಬಾರ್ದು ಅಂತ ಏನಿಲ್ಲ ಕೊಡ್ತಾರೆ ಒಂದು ಟೈಮ್ ಕಾಯ್ಬೇಕು ಎಲ್ಲ 100 ಜನ ಕೊಡಕಾಕತ್ತೇನ್ ಸ್ವಾಮಿ ಇರೋದು ಒಂದು ಟಿಕೆಟ್ ಡಿಗ್ರಿ ಆದಂತ ಮನುಷ್ಯ ಕೋಟ್ಯಾಧಿಪತಿಗಳು ಅವ್ರಿಗೇನ್ ತೊಂದ್ರೆ ಐತಿ 100ಕ್ಕೆ 100 ಅವ್ರ ಅಜ್ಜಾರ್ಗಿನ 50% ಹೆಚ್ಚಿಗೆ ಇವ್ರು ಓಡ್ತಾ ಅಂತಾರ ಬಿಜೆಪಿ ಕೆಲಸ ಏನೈತಿ ಹೇಳಿ ಅವ್ರಿಗೇನು ಅಧಿಕಾರ ಐತಾ ಮಾಡಕ್ಕೆ ಇಲ್ಲ ಮತ್ತೆ ಭಯ ಉಡ್ಸ್ಲೇಬೇಕು ಅವ್ರು ಭಯ ಉಡ್ಸ್ಲಿದ್ರೆ ಇವ್ರು ಓಡಾಡೋದಿಲ್ಲ ಸಾಮರ್ಥ್ಯ ಎಲ್ಲ ಮಾಡ್ತೀವಿ ಎಲ್ಲ ದಾಖತ್ತು ಇದೆ ಅವ್ರಿಗೆ ಕಲ್ಯಾಣರ್ಗೇನ ಅಮ್ಮಾರು ಭಾರಿ ಜೋರ್ ಅದಾರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಸರ್ ಈ ಬಾರಿ ಚುನಾವಣೆ ಯಾವ ಪಕ್ಷದ ಒಲವು ಜಾಸ್ತಿ ಸರ್ ನಿಮ್ಮ ಬಗ್ಗೆ ಎಲ್ಲ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಹೇಗೆ ನಡೀತದೆ ಎಲೆಕ್ಷನ್ ಕಾವು ಭಾಳ ಆನಂದವಾಗಿ ನಡೀತದೆ ಸರ್ ಅಜ್ಜರ್ಗಿನ ಯೂಸ್ ಇದೆ ಸರ್ ಇದು ಅಜ್ಜರ ಇನ್ನೂ ಬಂದು ನಿಮ್ ಕೈ ಅನ್ನೋರು ಇವ್ರ ಕೈ ಅನ್ನೋದ ಬೇಕಾಯ್ತಿಲ್ಲ ಅವಶ್ಯಕತೆ ಇಲ್ಲ ಇವ್ರಿಗೆ ಯಾಕೆ ಭ್ರಾಂತಿ ಬಂದ ನಮಗೆ ಗೊತ್ತಿಲ್ಲ ಅಷ್ಟು ನೀಟ್ ಇದೆ ಇವತ್ತು ಎಲೆಕ್ಷನ್ ಎಲ್ಲ ಕಡೆ ಈ ಬಾರಿಗೆ ಟಫ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಯಾರು ಹೇಳಿದರು ಯಾರು ಹೇಳ್ತಾರ್ರಿ ಅಲ್ರಿ ಇಲ್ಲಿ ಎಂದಾರ ಬಿಜೆಪಿ ಸರ್ಕಾರ ಮಾಡೈತಾ ಹೌದು ಅಲ್ರಿ ಬಾಗ್ಲಿಂದ ಮಾಡಿದಂಥ ಸರ್ಕಾರ ಅಲ್ಲ ಯೋಚನೆ ಮಾಡಬೇಕು ಒಂದ್ಸಲ ನಾಡೋದು ಬಿಜೆಪಿ ಮಾಡೈತಾ ಅಲ್ಲ ನೀವೇ ಹೇಳ್ಬಿಡಿ ಸರ್ ಮತ್ತೆ ಈಗ ಹೆಂಗಿದ್ರೆ ಬರ್ತೈತಿ ಅದ್ರಾಗೂ ಇದು ಏನಾಗಿದೆ ಅಂದರೆ ನೊಂದು ಇವರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಅವ್ರ ಅಜ್ಜರು ನೊಂದರದಿಂದ ಟಿಕೆಟ್ ಕೊಟ್ಟಿರೋದು ಅಲ್ಪಸಂಖ್ಯಾತರು ಕೊಡಬಾರ್ದು ಅಂತ ಏನಿಲ್ಲ ಕೊಡ್ತಾರೆ ಒಂದು ಟೈಮ್ ಕಾಯ್ಬೇಕು ಅವ್ರಿಗೆ ಈಗಾಗಲೇ ನಿಗಮಂಡಳಿಯಲ್ಲಿ 9 ಜನ ಕೊಟ್ಟಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ದಾವಣಗೆರೆ ಪ್ರಚಾರ ಮಾಡ್ತಾ ಇದ್ದಾರೆ ಇನ್ನೇನಾಗಬೇಕು ಅವ್ರಿಗೆ ಸಾಕಷ್ಟು ದುಡಿದ್ದಾರೆ ಮೀಸಲು ಕ್ಷೇತ್ರ ಕೊಟ್ಟಿದ್ದಾರೆ ಮೀಸಲುಗಳು ಸಾಹಿತ್ಯ ಕೊಟ್ಟಿದ್ದಾರೆ ಇನ್ನು ಏನು ಕೊಡೋಕೆ ಅವರಿಗೆ ಅಂದರೆ ಆ ಭಾಗದಲ್ಲಿ ಅಲ್ಪಸಂಖ್ಯಾತ ಮತಗಳು ಜಾಸ್ತಿ ಹೀಗಾಗಿ ನಾವು ಕೇಳಿದ್ವಿ ನಮ್ಮ ಹಕ್ಕು ನಮ್ಗೆ ಕೊಡಬೇಕಿತ್ತು ಕೊಡಲಿಲ್ಲ ಸಮಾಜಕ್ಕೆ ಅನ್ಯಾಯ ಆಗಿದೆ ಈ ಬಾರಿ ಕಾಂಗ್ರೆಸ್ ಸೋಲಿಸೋದೆ ಇದು ದೊಡ್ಡ ಪಕ್ಷ 100 ಮಕ್ಕಳು ಹುಟ್ಟಿಸ್ಕೊಂಡಾರೆ ಇವರು 1000 ಮಕ್ಕಳದ್ದು ಎಲ್ಲರ ಮಕ್ಕಳು ಕೇಳರೆ ಆದ್ರೆ ಯಾವ ಮಕ್ಕಳಿಗೆ ಕೊಡ್ಬೇಕು ಅನ್ನೋದು ಹೈಕಮಾಂಡ್ ತಂದೆ ತೀರ್ಮಾನ ಮಾಡ್ಬೇಕಾ ಆ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ದು ಅದನ್ನು ಕೊಟ್ಟಿದ್ದಾರೆ ತೆಪ್ಪೇನೈತಿ ಇದ್ರಾಗ ಎಲ್ಲ 100 ಜನ ಕೊಡೋಕ್ಕಾಗತ್ತೇನು ಸ್ವಾಮಿ ಇರೋದು ಒಂದು ಟಿಕೆಟ ಹೌದ್ರಾ ಹಂಗೆ ಸ್ವಾಮಿ ಯಾವ ಕಾರಣಕ್ಕೂ ಇಲ್ಲಿ ಬದಲಿ ಆಗಲ್ಲ ತಿಳ್ಕೊಳ್ರಿ 30-40 ವರ್ಷದಿಂದ ನಮ್ಮ ಕಾಂಗ್ರೆಸ್ಸೇ ಇದು ಶಾಮನೂರಾಜ್ ಏನು ಅದನ್ನು ಮಾಡಿ ಹೋಗಿ ಬೀಜ ಹಾಕಿ ಹೋಗ್ಬಿಡ್ದಾನೆ ಒಂದು ಗುಡಿಬೇಡ ಅಂತ ಕೇಳ್ರಿ ಒಂದು ಸತ್ತರಿ ಕೇಳ್ರಿ ಇದ್ದರಿ ಕೇಳ್ರಿ ಅವನ ಕೈಗಿನ ಹೆಚ್ಚಿನ ಕೊಟ್ಟು ಇಲ್ಲಿ ಈ ಭಾಗದಾಗೆಲ್ಲ ಮಾಡಿದ್ದಾರೆ ಅವರು ಅವ್ರನ್ನ ಮರ್ಯಾಕತ್ತ ಇದರಲ್ಲಿ ಜಾತಿಯ ಕುಲ ಏನಿಲ್ಲ ಸರ್ ಎಲ್ಲ ಚಿಕ್ಕವರು ಅನುಭವ ಕಡಿಮೆ ಇನ್ನೂ ಅವಕಾಶಗಳು ಸಾಕಷ್ಟಿತ್ತು ದುಡಿದಂಥ ನಿಮ್ಮಂಥ ಕಾರ್ಯಕರ್ತರು ಸಾಕಷ್ಟು ಜನ ಇದ್ರು ಅವ್ರಿಗೆ ಕೊಡ್ಬೋದಿತ್ತು ಅಂತ ಕೊಡ್ಬೋದು ಸರ್ ಅನುಕಂಪದಿಂದ ಕೊಡೋದಂತ ನಾನು ಒಂದೇ ಮಾತು ಹೇಳಿದೆ ಹೌದಾ ಅನುಕಂಪ ಯಾಕಂದ್ರೆ ಈ ಟೈಮ್ ಹಂಗಿದೆ ಅಲ್ಲಿ ಸರ್ ಇವತ್ತು LKG ಓದ ಅಂತವನು ಫಾರಿನ್ಗೆ ಹೋಗ್ತಾನೆ ಸರ್ ನಾವೆಲ್ಲ ಮೊದಲು ನಮಗೆ ಚಪ್ಪಲಿ ಸಿಗ್ತಿದ್ದಿಲ್ಲ ದಾವಣಗೆರೆ ನಡ್ಕೊಂಡು ಹೋಗ್ಬೇಕಾಯ್ತು ಇವತ್ತು ಫಾರಿನ್ಗೆ ಹೋಗ್ತಾನೆ ಒಬ್ಬನ LKG ಹೋಗೋ ಅಂತ ಹುಡುಗ ನೋಡಿದಿರಲ್ಲ ನೀವೆಲ್ಲ ಅಂತ ನೀವು ಇವತ್ತು ಡಿಗ್ರಿ ಆದಂಥ ಮನುಷ್ಯ ಕೋಟ್ಯಾಧಿಪತಿಗಳು ಅವ್ರಿಗೇನು ತೊಂದರೆ ಐತಿ ಎಲ್ಲ ರಾಜಕಾರಣಕ್ಕೆ ಕಳಿಸೋರು ನೀವೇ ಕಳಿಸ್ಬಿಡ್ತೀರಲ್ಲ ಅವ್ರಿಗೆಲ್ಲನೂ ಅವ್ರು ಬರೋದಿಲ್ಲ ಅಂದ್ರೆ ನಿಮ್ಮನ್ನು ನೀವು ಬಿಡ್ತೀರಾ ಹಂಗಾಗಿ ಸ್ವಾಮಿ ಏನೂ ತೊಂದರೆ ಇಲ್ಲ 100ಕ್ಕೆ 100 ಅವ್ರ ಅಜ್ಜಾರ್ಗಿನ 50% ಹೆಚ್ಚಿಗೆ ಇವ್ರು ಓಡ್ತಾ ಅಂತಾರೆ ನೋಡಿ ಬಿಜೆಪಿಗೆ ಮತ ಬೀಳಲ್ಲ ನಿಮ್ಮ ಗ್ರಾಮೀಣ ಭಾಗದಲ್ಲಿ ಇಲ್ಲ ಸರ್ ಬೀಳಲ್ಲ ಯಾಕೆಂದರೆ ನೀವು ನೋಡಿ ಸ್ವಲ್ಪ ಅಡ್ಡಾಡಿ ನಾನೇನೇ ಹೇಳ್ಬೋದು ನಮ್ಮಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ ಅವರು ಇವತ್ತಿನ ಪ್ರಚಾರದಾಗ ಬಂದು ಅಡ್ಡಾಡಂತ ಅವತ್ತಿಲ್ಲ ಆ ಅಮ್ಮರು ಸುಮಾರು ಈಗ 4-5 ಸಲ ಗೆದ್ಕಿಲಿಗೂ ಬರ್ತಾರೆ ಊರಾಗ ಅಡ್ಡಾಡ್ತಾರೆ ಯಾರು ಸತ್ರ ಸ್ಮಶಾನಕ್ಕೆ ಹೂವು ಹಾಕ್ತಾರೆ ಅವ್ರಿಗೆ ಕಷ್ಟ ಸುಖ ಕೊಡ್ತಾರೆ ಇದೆ ಈ ಬಾರಿ ಭಯ ಇದೆ ಹಿಂಗಾಗಿ ಜಾಸ್ತಿ ಪ್ರಚಾರ ಮಾಡ್ತಾರೆ ರೀ BJP ಏನಪ್ಪ ಭಯನೇ ಹುಟ್ಸೋದು BJP ಕೆಲಸ ಏನೈತೆ ಹೇಳಿ ಅವ್ರಿಗೇನು ಅಧಿಕಾರ ಐತೆ ಮಾಡೋಕ್ಕೆ ಇಲ್ಲ ಮತ್ತು ಭಯ ಹುಡ್ಸ್ಲೇಬೇಕು ಅವರು ಭಯ ಹುಡ್ಸ್ಲಿದ್ರೆ ಇವ್ರು ಓಡಾಡೋದಿಲ್ಲ ಈಗ ಭಯ ಹುಡ್ಸ್ಲಿದ್ರೆ ಇವ್ರು ಓಡಾಡ್ತಿದ್ದೆ ಅಲ್ಲಿ ಇಷ್ಟೊಂದು ಆ ಭಯಕ್ಕಾದ್ರೂ ಓಡಾಡ್ಬೇಕಾಗೈತೆ ಅದನ್ನು ಬಿಟ್ಟರೆ ಏನಿಲ್ಲ ಸರ್ ಗೆಲ್ಲೋದು ಮಾತ್ರ ಕಾಂಗ್ರೆಸ್ 100ಕ್ಕೆ 100 ಅಜ್ಜಿಗಿನ ಹೆಚ್ಚಿಗೆ ತಂದ್ಬಿಡ್ತಾನೆ ಇನ್ನು 20% ಭಾಗದಲ್ಲಿ ಅಭಿವೃದ್ಧಿ ಆಗಿದೆಯಾ ಸಾಕಷ್ಟು ಆಗಿದೆ ಯಾವ್ದು ಬಿಟ್ಟಿದಾರೆ ರೀ ತೋರಿಸ್ರಿ ನಮ್ಮ ಕಡೆ ಎಲ್ಲ ಇದು ಒಂದೇ ಊರಲ್ಲ ಅವ್ರ ಕ್ಷೇತ್ರನೇ ಹುಡ್ಕೊಂತ ಬರ್ರಿ ಅಜ್ಜ ಏನಾಗುತ್ತೆ ದಾವಣಗೆರೆ ದಕ್ಷಿಣಕ್ಕೆ ಹೋಲಿಕೆ ಮಾಡಿದರೆ ಉತ್ತರದಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ಅಂದರೆ ದಕ್ಷಿಣದಲ್ಲಿ ಅಭಿವೃದ್ಧಿ ಆಗಿಲ್ಲ ಯಾಕಂದರೆ ಅಲ್ಪಸಂಖ್ಯಾತರ ಇರ್ತಕ್ಕಂಥ ಏರಿಯಾಗಳೆಲ್ಲ ಹೋಗ್ಬಿಟ್ರೆ ಅಲ್ಲಿರ್ತಕ್ಕಂಥ ಒಂದು ಶೌಚಾಲಯಗಳ ವ್ಯವಸ್ಥೆ ಇಲ್ಲ ಅಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಆಸ್ಪತ್ರೆ ಇಲ್ಲ ಗೌರ್ಮೆಂಟ್ ಕಾಲೇಜಿನ ವ್ಯವಸ್ಥೆ ಇಲ್ಲ ಆ ಭಾಗದಲ್ಲಿ ಏನೂ ಮಾಡೇ ಇಲ್ಲ ಅಂತ ಹೇಳ್ತಾರೆ ಸುಳ್ಳು ಹೋಗಿ ನೀವು ನೋಡ್ರಿ ಇವತ್ತು ಏಕೆ ಕಾಲೇಜುಗಳು ಹೆಂಗಿದಾವೆ ರೋಡ್ ಹೆಂಗೆ ಮಾಡಿದ್ದಾರೆ ದೇವಸ್ಥಾನಗಳು ಹೆಂಗೆ ಕಟ್ಸಿದ್ದಾರೆ ಎಲ್ಲ ಗ್ರಾಮೀಣ ಭಾಗದಲ್ಲಿ ಮಾಡಿದ್ದಾರೆ ಆ ಕಡೆ ಸಿಟಿಯಲ್ಲಿ ಆ ಭಾಗದಲ್ಲಿ ಮಾಡಿಲ್ಲ ಅಂತ ಅಲ್ಲ ಎಲ್ಲೇ ಒಂದು ಕೂಡ ಇರ್ತದೆ ರೀ ಈಗ 1000 ನೋಡ್ನಾಗ ಒಂದು ಕೋಟ ನೋಡ್ಬಾರ್ದಪ್ಪ ನಾವೇನು ಮಾಡೋಕ್ಕತ್ತ ಅದನ್ನು ನೀನು ಹಿಡಿಬೇಕಷ್ಟೇ ನಾವು ಹಿಡಿಕನಕತ್ತ ಹಂಗಕ್ಕ ಸರ್ ಸಮರ್ಥವರೆಲ್ಲ ಮಾಡ್ತಾರೆ ಅದನ್ನು ಮಾಡೋಂಥ ಅಭಿಮಾನ ಎಲ್ಲ ಐತಿ ನೀವೇ ಕಲಿಸ್ಬಿಡ್ತೀರಿ ಅವ್ರಿಗೇನು ನಾವು ಹೇಳೋದು ಬೇಡ ಅವ್ರಿಗೆ ಸುಮ್ಮನೆ ಅನುಭವ ಇಲ್ಲ ಅನುಭವ ಯಾಕಲ್ಲ ಸರ್ ಒಬ್ಬ ಡಿಗ್ರಿ ಆದಂಥ ಮನುಷ್ಯ MBA ಗ್ರಾಜುಯೇಟ್ ಮತ್ತೆ ಅಲ್ಲ ಸರ್ ಇವತ್ತು ಆಡ ಹುಡುಗ ಹೇಳ್ತಾನೆ
ಒಬ್ಬ ಡಿಗ್ರಿ ಆದ ಮನುಷ್ಯ ಅವನು ನಾನು ಹೆಂಗೆ ನಡೆಸುವಾಗ ಅದನ್ನು ಅವ್ರ ಅಜ್ಜನಿಂದ 20 ವರ್ಷದಿಂದ ಅನುಭವ ಪಟ್ಟಿದ್ದಾರೆ, ಅವ್ರ ತಂದೆಯವರಿಂದ ಅನುಭವ ಪಟ್ಟಿದ್ದಾರೆ, ಅವ್ರ ತಾಯಿಯವರಿಂದ ಅನುಭವ ಪಟ್ಟು ಇನ್ನು ಏನು ಬೇಕು ಸ್ಟೂಡೆಂಟ್. ಅನುಕಂಪ ಮಕ್ಕಳ ಮೇಲೆ ಇರುತ್ತೆ, ಮೊಮ್ಮಕ್ಕಳ ಮೇಲೆ ಇರಲ್ಲ. ಎಲ್ಲೊಂದು ಕಡೆ ಬಕ್ಕೇಶ್ ಅವ್ರಿಗೆ ಕೊಡಬೇಕಿತ್ತು, ಇನ್ನೊಂದು ಕಡೆ ಗಣೇಶ್ ಅವ್ರಿಗೆ ಕೊಡಬೇಕಿತ್ತು. ಯಾಕೆ ಸಮರ್ಥ ಅವ್ರಿಗೆ ಯಾಕೆ ಈ ಬಾರಿ ಟಿಕೆಟ್ ಅಂತ ಹೇಳಿ ಈಗ ಹೇಳಿದ್ರಲ್ಲ ಕ್ವಶನ್ ಮಾರ್ಕ್. ಸರ್ ನಾನೀಗ ಸತ್ಯ ಹೇಳ್ತೇನೆ, ಅವ್ರು ಈ ಭಾಗದಲ್ಲಿ ಅಷ್ಟು ಅಡ್ಡಾಡಿಲ್ಲ ಸರ್, ಅಡ್ಡಾಡಿಲ್ಲ. ಅಂದರೆ ಮನೆಯಲ್ಲಿ ಅವ್ರ ತಾಯಿಯವರು ಸಂಸದರಿದ್ದಾರೆ, ಅವರು ಅವ್ರ ತಂದೆಯವರಿಗೆ SS ಮಲ್ಲಿಕಾರ್ಜುನ್ ಮಿನಿಸ್ಟರ್ ಇದ್ದಾರೆ, ಮತ್ತೆ ಯಾಕೆ ಶಾಸಕರ ಟಿಕೆಟ್ ಕೇಳ್ತಾ ಇದ್ದಾರೆ? ಜನ ಅಭಿಪ್ರಾಯ ಬೇಕಲ್ರಿ ಸರ್. ಸರ್ ಅವ್ರು ಒಂದು ಟಿಕೆಟ್ ಕೊಡ್ಬೇಕಾದ್ರೆ ಎಲ್ಲ ಸಮೀಕ್ಷೆ ಮಾಡಿ ಕೊಡ್ತಾರೋ ಹಂಗೆ ಕೊಡ್ತಾರೆ, ನೀವು ಹೇಳಿಬಿಟ್ರಿ ಅಥವಾ ಈಗ ಅವನು ಸಹ ಆ ಸಮೀಕ್ಷೆ 80% ಇವ್ರಿಗೆ ಬಂದಿದೆ. ಸಮೀಕ್ಷೆನೇ 80% ಸಮರ್ಥರ ಮೇಲಿದೆ. ಇಲ್ಲದ್ರೆ ಟಿಕೆಟ್ ಹೆಂಗೆ ಕೊಡ್ತಾರ್ರಿ? ಎಲ್ಲ ಹಳದೆ ತೂಗೆ ಟಿಕೆಟ್ ಕೊಟ್ಟಿದ್ದಾರಾ? ಹಳದು ತೂಗಿ ಕುಂತು ಭಾಳ ಯೋಚನೆ ಮಾಡಿ ಹೈಕಮಾಂಡ್ ತೀರ್ಮಾನ ಮಾಡಿದ್ದೆ. ಇಲ್ಲದ್ರೆ ಅವ್ರಿಗೆ ಕೊಡ್ಬೋದಾಯ್ತಲ್ಲ, ಬಗ್ಗೇಶ್ವರಿ ಕೊಡ್ಬೋದಾಯ್ತು, ಗಣೇಶ ಬರಿ ಕೊಡ್ಬೋದಾಯಿತು, ಪೈಲ್ವಾನು ಕೊಡ್ಬೋದಾಯಿತು, ಯಾಕೆ ಕೊಡಲಿಲ್ಲ? ಅಲ್ಲಿ ಮೆಸೇಜ್ ಬೇಕಲ್ರಿ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಯಾವಾಗ. ಮತ್ತು ಏನು ಸರ್, ಯಾವ ಕಾರಣಕ್ಕೂ ಕಳಂಕಲ್ಲಿ ಇಲ್ಲಲ್ಲ, ಯಾವ ಕಾಳಕ್ಕೂ ಕಳಂಕಿಲ್ಲ. ಇನ್ನೂ 30 ವರ್ಷ ಅವ್ರದ್ದೇ ರಾಜಕೀಯ, ಇನ್ನೂ 30 ವರ್ಷ ಯಾರು ಇಲ್ಲಿ ಅಡ್ಡಾಡಂಗಿಲ್ಲ ನೋಡ್ರಿ. ಅಂಥ ಒಂದು ರಾಜಭಾರವನ್ನು ಮಾಡ್ತಾನೆ. ನೋಡಕ್ಕೆ ಹುಡುಗ ಅಂತೀರಿ, ಸಮರ್ಥ ಎಲ್ಲ ಮಾಡ್ತೀವಿ, ಎಲ್ಲ ತಾಕತ್ತು ಇದೆ ಅವರಿಗೆ, ಎಲ್ಲ ತಾಕತ್ತು ಇದೆ. ಅಮ್ಮನೂ ಹಂಗೆ ಅದಾಳೆ. ನಮ್ಮಮ್ಮ ಇವತ್ತು ಆಸ್ಪತ್ರೆಗೆ ಏನಾದ್ರು ನಾವು ತೊಂದರೆ ಅಂತ ಬಡವರು ಬಗ್ಗೆ ಹೋದರೆ ಒಂದು ಫೋನ್ ಮಾಡಿ ಸಾಕು ಹಂಗೆ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾರೆ. ಯಾರು ಕಳಿಸ್ತಾರೆ ರೀ? ಯಾರು ಕಳಿಸ್ತಾರೆ? ಬೇಕಾದಷ್ಟು ಆಸ್ಪತ್ರೆ ಅದಾವಲ್ಲ ರೀ. 30-40 ಸಾವಿರ ಸಬ್ಸಿಡಿ ಮಾಡಿದರು. ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಇದಾಗಿತ್ತು, ಪಾರ್ಸಿ ಆಗ್ಬಿಟ್ಟಾಯಿತು. ಒಂದೇ ಮಾತು ಫೋನ್ ಮಾಡಿಸಿದ್ವಿ, JC ನಿಂಗಪ್ಪನ ನಡ್ಕಂತ ಹಿಂಗೆ ತಕ್ಷಣ ನಮಗೆ ಲೆಟ್ರ್ ಕೊಟ್ಟು ಕಳಿಸಿದ್ರು ಅವರು. ಇವ್ರದ್ದು ಇಷ್ಟು ಡಿಸ್ಕೌಂಟ್ ಮಾಡಿ ಕಳಿಸೋ ಅಂದರು. ಅಂಥದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಫುಲ್ಲು ಮಲ್ಲಣ್ಣವ್ರಿಗೆ ಅಮ್ಮವ್ರು ಭಾರಿ ಜೋರು ಅದಾರ. ಓಹೋ ಕಷ್ಟಕ್ಕೆಲ್ಲ ಆಗ್ತಾರೆ ಸರ್. ನಮ್ಮ ಹೆಸರು ಸರ್? ಗೌಡ್ರು ಮಾಲ್ತೇಶ್ ಅದಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.